ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಇನ್ಮೇಲೆ ಕರ್ಣ ಸೀರಿಯಲಲ್ಲಿ ನಿಮಗೆ ನಿಧಿ ಕರ್ಣ ಜೋಡಿ ನೋಡೋದಕ್ಕೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಹೌದು, ನಿಜವಾಗ್ಲೂ ಶಾಕಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ಮೇಲೆ ಕರ್ಣ ನಿತ್ಯ ಒಂದಾಗ್ತಾರೆ, ಅದೇ ರೀತಿ ನಿಧಿನ ಬೇರೆಯವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅದು ಯಾಕೆ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಇಲ್ಲಿ ನಿತ್ಯಂಗೆ ಕರ್ಣನ ಮೇಲೆ ಲವ್ ಆಗುತ್ತೆ. ಈಗ ನಿಧಿನ ನೋಡೋದಕ್ಕೆ ಗಂಡು ಬರ್ತಿದ್ದಾರೆ. ಆ ಗಂಡು ಯಾರಂದರೆ ತುಂಬ ಹ್ಯಾಂಡ್ಸಮ್ ಆಗಿರೋ, ಅಂದರೆ ಇವರು 2 ಸೀರಿಯಲಲ್ಲಿ ಹೀರೋ ಆಗಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಬರ್ತಿದ್ದ ಮಂಗಳಗೌರಿ ಸೀರಿಯಲಲ್ಲಿ ಹೀರೋ ಆಗಿ ಮಾಡಿದ್ದಾರೆ. ಅದೇ ರೀತಿ ಜಿ ಕನ್ನಡದ ಸೀತಾರಾಮ ಸೀರಿಯಲಲ್ಲಿ ಕೂಡ ಇವರು ಹೀರೋ ಆಗಿ ಮಾಡಿದ್ದಾರೆ. ಅವರೇ ಗಗನ್. ಇವರು ಬಿಗ್ ಬಾಸ್ ಕೂಡ ಬಂದಿದ್ದರು. ಸೊ ಅವರು ಕೂಡ ಈಗ ಅಂದರೆ ಬಿಗ್ ಬಾಸ್ ಮಿನಿ ಬಿಗ್ ಬಾಸ್ ಅಂತ ಮಾಡಿದ್ರಲ್ಲ, ಅವಾಗ ಬಂದಿದ್ದರು. ಇವ್ರ ಜೊತೆನೆ ಕಿರಣ್ ರಾಜ್ ಅವರು ಇವರು ಎಲ್ಲ ಒಟ್ಟಿಗೆ ಬಂದಿದ್ದರು. ಸೊ ಈಗ ಅವರು ಕೂಡ ಈಗ ನಿಧಿನ ಮದುವೆ ಆಗೋದಕ್ಕೆ ಅಂದರೆ ನಿತ್ಯ ನೋಡಿರೋ ಗಂಡವರು ಅವರಿಗೆಲ್ಲ ಮನೆಯವರೆಲ್ಲ ಸೇರಿ ನಿಧಿಗೆ ಗಂಡು ಹುಡುಕಿದ್ದಾರೆ. ಅದೇ ಒಂದು ಅರ್ಜುನ್ ಅಂತ. ಇಲ್ಲಿ ಅರ್ಜುನ್ ಅನ್ನೋ ಪಾತ್ರ ಮಾಡ್ತಿದ್ದಾರೆ ಅಲ್ಲಿ ಕರ್ಣ ಸೀರಿಯಲಲ್ಲಿ. ಸೊ ಇಲ್ಲಿ ನಿಧಿಗೆ ಇಷ್ಟ ಆಗೋದಿಲ್ಲ. ಕರ್ಣ ಹೇಗಾದರೂ ಇವ್ರನ್ನ ಮಾಡಿ ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ, ಈ ಮದುವೆ ಹೆಂಗಾರ ಮಾಡಿ ನಿಲ್ಲಿಸ್ಬೇಕು ಅಂತ. ಬಟ್ ಇದು ಬೇರೆನೇ ಲೆವೆಲ್ಗೆ ತೊಗೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಮೋಸ್ಟ್ಲಿ ಇದು ಇವರಿಬ್ಬರ ಲವ್ ಸ್ಟೋರಿ ಅರ್ಜುನ್ಗೆ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ಅವರೇನೆ ಮದುವೆ ಬೇಡ ಅಂತ ನಿಲ್ಲಿಸ್ಬೋದು. ಆಮೇಲೆ ಕರ್ಣಂಗೆ ನಿತಿನ್ ಮೇಲೆ ಲವ್ ಆಗ್ಬೋದು ಬರ್ತಾ ಬರ್ತಾ. ಯಾಕಂದರೆ ಆ್ಯಕ್ಚುಲಿ ಇದು ಈ ಕರ್ಣ ಸೀರಿಯಲ್ ಇರೋದೇ ಹಾಗೆ. ಬರ್ತಾ ಬರ್ತಾ ಆ್ಯಕ್ಚುಲಿ ನಿಧಿಗಿಂತ ಕರ್ಣಂಗೆ ನಿತ್ಯ ಮೇಲೆ ಲವ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಧಿ ವಿಲನ್ ಆಗ್ತಾರೆ. ನಿತ್ಯನ ಹೆಂಗಾದರೂ ಮಾಡಿ ಇದು ಮಾಡಬೇಕು ಅಥವಾ ಕರ್ಣನ ದ್ವೇಷ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಅಂದರೆ ಶುರು ಮಾಡ್ತಾರೆ ಕರ್ಣ ಮತ್ತು ನಿತ್ಯನ ದ್ವೇಷ ಮಾಡೋದಕ್ಕೆ. ಇಲ್ಲಿ ನಿಧಿ ವಿಲನ್ ಆಗ್ತಾ ಹೋಗ್ತಾಳೆ. ಸೊ ನೋಡುವ, ಇನ್ನು ತುಂಬ ಇದೆ. ಇದು ತುಂಬ ಎಳ್ಕೊಂಡು ಹೋಗ್ತಿದ್ದಾರೆ ಸೀರಿಯಲ್ನ. ಅದೇ ರೀತಿ ತುಂಬ ಹದಗೆಡಿಸ್ತಿದ್ದಾರೆ ಸೀರಿಯಲ್ನ. ಅಷ್ಟು ತುಂಬ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಬಂತು, ಬಟ್ ಬರ್ತಾ ಬರ್ತಾ ಹೆಂಗೋ ತುಂಬ ಹಾಳು ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಿದೆ. ನಿಮ್ಮ ಅನಿಸಿಕೆ ಪ್ರಕಾರ ಆ್ಯಕ್ಚುಲಿ ನೀವು ಈ ವಾರ ನೋಡಿರ್ಬೋದು, ತುಂಬ ಸಿಕ್ಕಾಪಟ್ಟೆ TRP ಕಡಿಮೆ ಬಂದಿದೆ. 5.5 ಬಂದಿದೆ ಅರ್ಬನ್ ಬಂದು. ನನ್ನ ಪ್ರಕಾರ ಹೆಂಗೋ ಇತ್ತೀಚೆಗೆ ಇಷ್ಟು ದಿನ ಆ್ಯಕ್ಚುಲಿ ನಮ್ಮ ಜನಗಳು ಇಷ್ಟಪಟ್ಟು ನೋಡಿದ್ದೆ ನಿಧಿ ಕರ್ಣನ ಒಂದು ಮಾಡ್ತಾರೇನೋ, ಈ ಜೋಡಿ ಒಂದಾಗುತ್ತೇನೋ ಅನ್ನೋ ರೀತಿಯೇ ನೋಡಿದ್ರು. ಬಟ್ ಆ್ಯಕ್ಚುಲಿ ಅದು ಆಗೋದಿಲ್ಲ. ನೀವು ಅಷ್ಟೆಲ್ಲ ಕನ್ಸು ಕಾಣಕ್ಕೆ ಹೋಗಬೇಡಿ. ನಿಧಿ ಕರ್ಣ ಫ್ಯಾನ್ಸ್ ಹೆಂಗೆ ಕೇಳ್ತಿದ್ದೀನಿ ಅಂದರೆ, ಇದು ಕತೆ ಬರ್ದಿರೋದು ಹಂಗೆ. ಇದು ಆ್ಯಕ್ಚುಲಿ ಹಿಂದಿ ಸೀರಿಯಲ್ ರೀಮೇಕ್ ಅಂತಲೇ ಹೇಳ್ಬೋದು. ಈ ಕತೆ ಇರೋದೇ ಹಾಗೆ. ಬಟ್ ಇವರೇ ಇಲ್ಲಿ ಇನ್ನೂ ಸ್ವಲ್ಪ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತರೋಣ ಅಂತ ಏನೋ ಮಾಡ್ತಿದ್ದಾರೆ. ಹಿಂದಿ ಸೀರಿಯಲ್ ಈ ಥರ ಎಲ್ಲ ಆಗಿಲ್ಲ. ಇನ್ನೊಂಚೂರು ಎಳಿಬೇಕು ಈ ಸೀರಿಯಲ್ನ ಅನ್ನೋ ರೀತಿಲಿ ಈ ಥರ ಎಲ್ಲ ಮಾಡ್ತಿದ್ದಾರೆ. ಬಟ್ ನೋಡುವ ಯಾವ ರೀತಿ ತೊಗೊಂಡು ಹೋಗ್ತಾರೆ. ಈಗ ನಿಧಿ ನೋಡೋದಕ್ಕೆ ಬೇರೆ ಗಂಡು ಬಂದಿದ್ದಾರೆ. ಇನ್ನೂ ಏನೇನು ಆಗುತ್ತಾ ಹೋಗುತ್ತೆ ಅಂತ ನೋಡುವ. ನಿಮ್ಮ ಪ್ರಕಾರ ನಿಮಗೆ ಯಾರ್ಯಾರು ಜೋಡಿ ಆಗಬೇಕು? ನಿತ್ಯ ಕರ್ಣ ಆಗಬೇಕಾ ಇಲ್ಲ ನಿಧಿ ಕರ್ಣ ಆಗಬೇಕಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೀವು ಕೂಡ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಥವಾ ಕರ್ಣ ಸೀರಿಯಲ್ ಬಿಟ್ಬಿಟ್ಟಿದ್ದೀರಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.